ನಾನು ಒಂದು ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡ್ತೀನಿ, ಅಟ್ ದ ಸೇಮ್ ಟೈಮ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದಾಗಿರ್ಬೋದು. ಸೊ ಇವೆಲ್ಲ ಈ ಹಕ್ಕುಗಳೆಲ್ಲ ನಮಗೆ ಎಲ್ಲಿಂದ ಸಿಗುತ್ತೆ? ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಸಂವಿಧಾನ, ಆ ಸಂವಿಧಾನನೇ ನಮ್ಗೆ ಈ ಹಕ್ಕುಗಳನ್ನು ಕೊಡುತ್ತೆ. ನೀವು ಅಂದರೆ ಪುರಾಣದಲ್ಲಿ ಬರ್ತಕ್ಕಂತಹ ರಾಮನೋ ಅಥವಾ ರಾವಣನೋ ಯಾರು ಕೂಡ ಯಾರ ಕಡೆಯಿಂದನೂ ನಮಗೆ ಈ ಹಕ್ಕುಗಳು ಬರೋದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಸರ್ಕಾರ ಇದೆಯಲ್ಲ, BJP ಸರ್ಕಾರ ಏನಿದೆ, ಈ ಸರ್ಕಾರ ಪರ್ಟಿಕ್ಯುಲರ್ ರಿಲಿಜನ್ ಅಂದರೆ ಹಿಂದೂ ಮತ್ತು ಈ ಒಂದು ರಾಮಾಯಣದಲ್ಲಿ ಬರ್ತಕ್ಕಂಥ ರಾಮ ಇವೆಲ್ಲವನ್ನ ಇಟ್ಕೊಂಡು ಇದರ ಮೂಲಕ ಜನರ ಎಮೋಷನಲ್ ಅಂದರೆ ಭಾವನೆಗಳನ್ನು ಕೆರಳಿಸಿ ವೋಟ್ ತಗೊಂಡು ಅಧಿಕಾರಕ್ಕೆ ಬಂದಿರುವಂಥದ್ದು. ಈಗ ನಾನು ನೋಡ್ತೀನಿ, ಈ ರೀತಿನೇ ನಾನು ಇದನ್ನು ನೋಡ್ತೀನಿ, ಈ ರೀತಿನೇ ನಾನು ಅರ್ಥ ಮಾಡ್ಕೋತೀನಿ. ನಿಮ್ಮ ಅಭಿಪ್ರಾಯ ಏನೇ ಇರಲಿ, ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಯಾಕಂತಂದರೆ ಇಷ್ಟರ ಮಟ್ಟಿಗೆ ಅಂದರೆ ಇವತ್ತು ಏನೇ ಮಾತಾಡಿದ್ರು ಕೂಡ ನೀನು ಆಂಟಿ ನ್ಯಾಷನಲ್, ಆಂಟಿ ಹಿಂದೂ, ನೀನು ದೇಶದ್ರೋಹಿ, ಈ ಥರ ಮಾತಾಡ್ತಾರೆ. ಈ ಥರ ಮಾತಾಡೋ ಮಟ್ಟಕ್ಕೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತಂದರೆ ಅದು ಅಂದರೆ ಎಷ್ಟೋ ಜನರಲ್ಲಿ ಅವೇರ್ನೆಸ್ ಇಲ್ಲ ಅನ್ನೋದೇ ಒಂದು ಮುಖ್ಯವಾದಂಥ ಕಾರಣ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾವು ವೋಟ್ ಹಾಕಿ ಒಬ್ಬ ಅಧಿಕಾರಿಯನ್ನ ಅಲ್ಲಿ ಕೂರಿಸ್ತೀವಿ ಅಂತಂದ್ರೆ ಅವರ ರೆಸ್ಪಾನ್ಸಿಬಿಲಿಟಿ ಇಷ್ಟೇ. ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಮ ಟ್ಯಾಕ್ಸ್ ದುಡ್ಡನ್ನ ನೀವು ಎಷ್ಟು ಎಫಿಷಿಯೆಂಟಾಗಿ ಯೂಸ್ ಮಾಡಿ ಅದನ್ನ ಮತ್ತೆ ನಮಗೆ ಅಂದರೆ ನಮ್ಮ ದೇಶದ ಅಭಿವೃದ್ಧಿಗಾಗಿ, ನಮ್ಮ ದೇಶದ ಪ್ರಜೆಗಳ ಅಭಿವೃದ್ಧಿಗಾಗಿ ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಯಾವ ರೀತಿ ಆ ಒಂದು ದುಡ್ಡನ್ನ ಎಷ್ಟು ಎಫಿಷಿಯೆಂಟಾಗಿ ನೀನು ಮ್ಯಾನೇಜ್ ಮಾಡ್ತೀಯಾ, ಫೈನಾನ್ಷಿಯಲಿ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯಾ ಅನ್ನೋದೇ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಷ್ಟೇ. ನಮಗೂ ನಿಮಗೂ ಅಷ್ಟೇ ಸಂಬಂಧ ಇರೋದು. ಅದನ್ನ ಬಿಟ್ಟು ನಾವು ಅಂದರೆ ಒಬ್ಬ ಅಧಿಕಾರಿ, ಒಬ್ಬ ರಾಜಕೀಯದ ವ್ಯಕ್ತಿ ಬಂದು ನಿಮ್ಮ ದೇವರನ್ನ ಕಾಪಾಡ್ತೀನಿ, ನಿಮ್ಮ ಧರ್ಮವನ್ನು ಕಾಪಾಡ್ತೀನಿ, ನಿಮ್ಮ ಧರ್ಮಕ್ಕೋಸ್ಕರ ನಾನು ನಿಂತ್ಕೋತೀನಿ ಅಂತ ಈ ರೀತಿ ಹೇಳೋರನ್ನ ದಯವಿಟ್ಟು ಅವ್ರನ್ನ ಯಾವತ್ತೂ ಕೂಡ ಉಡಾಫೆ ಮಾಡಿ ಅವ್ರನ್ನ ಯಾವತ್ತೂ ಕೂಡ ಎಂಟರ್ಟೈನ್ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಅದು ಅವ್ರ ಕೆಲಸ ಅಲ್ಲ. ಅವ್ರ ಕೆಲಸ ಏನಿದ್ರು ನಮ್ಮ ಟ್ಯಾಕ್ಸ್ ದುಡ್ಡನ್ನು ಯಾವ ಥರ ಎಫಿಷಿಯೆಂಟಾಗಿ ಯೂಸ್ ಮಾಡಿ ನಮ್ಮ ಅಭಿವೃದ್ಧಿಗೋಸ್ಕರ ಅವರು ಯಾವ ಥರ ಅದನ್ನು ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಅವರು ತರ್ತಾರೆ ಮತ್ತು ಈ ದೇಶದ ಅಭಿವೃದ್ಧಿಯನ್ನು ಯಾವ ರೀತಿ ತೊಗೊಂಡೋಗ್ತಾರೆ, ಇಷ್ಟು ಮಾತ್ರನೇ ನಾವು ಅವ್ರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬೇಕು ಸ್ನೇಹಿತರೆ. ಸೊ ಇದು ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಇನ್ನೂ ಸಾಕಷ್ಟು ವಿಷಯಗಳನ್ನು ಮಾತಾಡ್ತಾ ಹೋಗ್ಬೋದು. ನಮ್ಮ ದೇಶದ ಒಂದು ಪೊಲಿಟಿಕಲ್ ರಾಜಕೀಯದ ಪರಿಸ್ಥಿತಿಯ ಬಗ್ಗೆ ಮತ್ತು ಇವತ್ತಿನ ಸಮಾಜದ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಈ ಒಂದು ವಿಷಯ ಇಟ್ಕೊಂಡು ಮಾತಾಡ್ತಾ ಹೋಗ್ಬೋದು. ಆದರೆ ತುಂಬ ಲೆಂತ್ ಆಗುತ್ತೆ ವಿಡಿಯೋ. ಸೊ ಇದೇ ಹೇಳಬೇಕು ಅಂದ್ಕೊಂಡೆ. ಯಾಕಂತಂದರೆ ಸ್ಟೂಡೆಂಟ್ಸ್ ಮೇಲೆ ಅಂದರೆ ಎಷ್ಟು ಈಸಿಯಾಗಿ ಅವರು ವೋಟ್ ಕೇಳ್ಕೊಂಡು ಬಂದಾಗ ನಾವು ಎಷ್ಟು ಚೆನ್ನಾಗಿ ಅವ್ರನ್ನ ಬರ್ಮಾಡ್ಕೋತೀವಿ. ಆದರೆ ನಾವು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಬೇಕಾದ್ರೆ ನಮ್ಮ ಮೇಲೆ ಅವರು ದೌರ್ಜನ್ಯ ಮಾಡ್ತಾರೆ, ರಕ್ತ ಬರೋ ರೀತಿ ಹೊಡಿತಾರೆ ಅಂತಂದರೆ ಏನು ಮನುಷ್ಯತ್ವಕ್ಕೆ ಎಲ್ಲಿ ಬೆಲೆ?